ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಚಿಕ್ಕ ಶಬರಿಮಲೆ ಎಂದೇ ಕರೆಯಲ್ಪಡುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ 27ನೇ ವರ್ಷದ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಇಂದಿನಿಂದ ಚಾಲನೆ ನೀಡಲಾಯಿತು. ಡಿಸೆಂಬರ್ 16ರಿಂದ 26ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ದೀಪೋತ್ಸವದ ಅಂಗವಾಗಿ ಇಂದು ಬೆಳಗ್ಗೆ ಧ್ವಜಾರೋಹಣ ನೆರವೇರಿಸಲಾಯಿತು. ಶ್ರೀ ಕ್ಷೇತ್ರ ಶಬರಿಮಲೆ ಪ್ರಧಾನ ಅರ್ಚಕರಾದ ಶ್ರೀಕಂಠರಾಜಿಯವರು ತಂತ್ರಿಗಳ ಮಾರ್ಗದರ್ಶನದಲ್ಲಿ ಇಂದು ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಧ್ವಜ ಸ್ತಂಭಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಧ್ವಜಾರೋಹಣ ಮಾಡಲಾಯಿತು. ಇಂದು ಬೆಳಗ್ಗೆಯಿಂದಲೇ ಶ್ರೀ ಸ್ವಾಮಿ ಅಯ್ಯಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಶ್ವದ ಲಾಂಛನ ಹೊಂದಿರುವ ಧ್ವಜವನ್ನ ಅಯ್ಯಪ್ಪ ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಬಳಿಕ ದೇವಾಲಯದ ಗುರುಸ್ವಾಮಿಗಳಾದ ಶ್ರೀ ದೇವರಾಜ ಸ್ವಾಮಿ ಮಾತನಾಡಿ 10 ದಿನಗಳ ಕಾಲ ನಡೆಯುವ ಬ್ರಹ್ಮೋತ್ಸವಕ್ಕೆ ಇಂದು ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಗಿದೆ. ನಾಳೆ 17ರಂದು ವಿಶೇಷ ಪಡಿಪೂಜೆ, 20ರಂದು ಬೃಹತ್ ಅನ್ನಸಂತರ್ಪಣೆ ಹಾಗೂ ರಾಜಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿ ಉತ್ಸವ ಮತ್ತು ತೆಪ್ಪೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಉಳಿದಂತೆ ಪ್ರತಿನಿತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಹಾಗಾಗಿ ಬ್ರಹ್ಮೋತ್ಸವದ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ಅದನ್ನು ದಯಮಾಡಿ ಸಾರ್ವಜನಿಕರಿಗೆ ತಾವು ತಿಳಿ ಹೇಳಿದ್ರೆ ನಾಳೆ ಅವರೆಲ್ಲ ಬಂದು ಈ ಪಡಿ ಪೂಜೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ 20ನೇ ತಾರೀಕು ಅನ್ನದಾನದ ಕಾರ್ಯಕ್ರಮ, ತೆಪ್ಪೋತ್ಸವ ಮತ್ತು ಊರಿನಲ್ಲಿ ಮೆರವಣಿಗೆ ಇದೆ, ಅಯ್ಯಪ್ಪ ಸ್ವಾಮಿ ಮೆರವಣಿಗೆ. ಇದೆಲ್ಲಕ್ಕೂ ಕೂಡ 20ನೇ ತಾರೀಕೆ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು 20ನೇ ತಾರೀಕು ಪ್ರಸಾದ ಸ್ವೀಕರಿಸಬೇಕು, ತೆಪ್ಪೋತ್ಸವದಲ್ಲಿ ಭಾಗಿಯಾಗಬೇಕು. ಮತ್ತು ಊರಲ್ಲಿ ಮೆರವಣಿಗೆ ಆದ್ದರಿಂದ ಅಯ್ಯಪ್ಪ ಸ್ವಾಮಿನ ತಾವು ಸ್ವಾಗತ ಮಾಡಿ ಪೂಜೆ ಮಾಡಬೇಕು ಅಂತೇಳಿ ಈ ಮುಖೇನ ನಾನು ಕೇಳ್ತೀನಿ. ಬ್ರಹ್ಮೋತ್ಸವದ ಕಾರ್ಯಕ್ರಮ ನಾವು ಡಿಸೆಂಬರ್ 16ರಿಂದ 26 ಪ್ರತಿ ವರ್ಷ ನಡೀತಿದೆ. ಅದರಂತೆ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳಷ್ಟಿವೆ. ಅದರಲ್ಲಿ 10 ದಿನ ನಾಟಕಗಳು ನಡೀತಿದೆ. ಅದು ನಂಜನಗೂಡಿನ ಸುತ್ತಮುತ್ತ ತಾಲೂಕುಗಳಿಗೆ ಕೊಟ್ಟಿದ್ದೀವಿ.
ಒಂದೆರಡು ಹೊರಗಡೆಯವ್ರಿಗೆ ಕೊಟ್ಟಿದ್ದೀವಿ. ಜೊತೆಗೆ ಇವತ್ತು ಸಂಜೆ 6 ಗಂಟೆಯಿಂದ ಬೀಪುರಂ ನೃತ್ಯ ಶಾಲಾ ಮಕ್ಕಳಿಗೆ ಅಂದರೆ ನಂಜನಗೂಡು ಮಕ್ಕಳಿಗೆ ಭಾಳ ಸೊಗಸಾಗಿ ಎಕ್ಸ್ಪರ್ಟ್ ಮಾಡ್ತಾರೆ. ದಯವಿಟ್ಟು ರಾಜೇಂದ್ರ ಅವರಿಗೆ ಬಂದು ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ನಂತರ ಇನ್ನೊಂದು ಶಾಲಾ ಮಕ್ಕಳಿಂದಲೂ ಕೂಡ ನೃತ್ಯ ನಡೀತದೆ, ಅದಕ್ಕೂ ಬರಬೇಕು ಅಂತ ನಾನು ಸಾರ್ವಜನಿಕರು ಕೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಏನು ಕಾರ್ಯಕ್ರಮ 10 ದಿನ ಮಾಡ್ತೀವಿ, ಅದು ಧ್ವಜಾರೋಹಣ ಆದಮೇಲೆ ಪಡಿ ಪೂಜೆ, ಅನ್ನದಾನ ಮತ್ತು ತೆಪ್ಪೋತ್ಸವ, ಮೆರವಣಿಗೆ, ಉತ್ಸವದಿಂದ ಆರಾಟ ಮಾಡ್ತೀವಿ. ಮೆರವಣಿಗೆ ಇದೆ ಊರಿನಲ್ಲಿ, ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಇದೆ. ಇಷ್ಟು ಕಾರ್ಯಕ್ರಮಗಳಿದೆ. ಅದು 26ನೇ ತಾರೀಕು ಮಂಡಲೋತ್ಸವ ಅಂತ, ಅಲ್ಲಿಗೆ ಈ ಮಂಡಲೋತ್ಸವ ಮುಕ್ತಾಯ. ಭಕ್ತಾದಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕು ಮತ್ತು ಸಾರ್ವಜನಿಕವಾಗಿ ನೀವು ತಾವು ಬಂದು ಪ್ರೋತ್ಸಾಹ ನೀಡಬೇಕು ಎಲ್ಲರಿಗೂ ಅಂತೇಳಿ ಈ ಮುಖ್ಯ ಬೇಕಾಗ್ತದೆ. ಸ್ವಾಮಿ ಶಾಂತಿ.